ಒಂದು ಮೋದಿ ಸಾಹೇಬರು ಬಹಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ ಎಲ್ಲ ವೋಟರ್ ಲಿಸ್ಟ್ ಕೊಡಕ್ ಬರಲ್ವಾ? 14 ಲಕ್ಷ ಓಟು ಫೇಕ್ ವೋಟ್ಸ್ ಇದಾವೆ, 65 ಲಕ್ಷ ಓಟನ್ನ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆಡ್ ಮಾಡಿದ್ದಾರೆ, 3 ಲಕ್ಷ ಓಟ್ಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ, ಜೀರೋ ಮನಿ ಅಂತ ತೋರಿಸಿದ್ದಾರೆ. ಅದರ ಜೊತೆಗೆ ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಅಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ, ನೀವೇನು ವಿಪಿಎನ್ ಪ್ಯಾಡ್ ಇದೆ ಆ ಸ್ಲಿಪ್ಪೇ ಕೊಟ್ಬಿಡ್ರಿ ಎಲ್ಲರ ಕೈಗೆ. ನೀವು ಬಹಳ ದೊಡ್ಡ ವಿಶ್ವಗುರು, ನಿಮಗೆ ಬಹಳ ಧೈರ್ಯ ಇದ್ರೆ ನೀವು ಪಾರದರ್ಶಕದಿದ್ರೆ ಮಾಡ್ಬಿಡ್ರಲ್ಲ, ಅದನ್ನ ಇಷ್ಟೆಲ್ಲ ಅನುಮಾನ ಹಾಕ್ಬೇಕು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. 65 ಲಕ್ಷ ಓಟ್ ತೆಗೆದು ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನ ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕ್ಲಿಲ್ಲ? 65 ಲಕ್ಷ ಓಟ್ ತೆಗೆದಿದ್ನ ಡಿಜಿಟಲ್ ಫಾರ್ಮ್ಯಾಟ್ ನಾಗ ಒಂದು ಮೋದಿ ಸಾಹೇಬರು ಬಹಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ ಎಲ್ಲ ವೋಟರ್ ಲಿಸ್ಟ್ ಕೊಡಕ್ ಬರಲ್ವಾ? ಏನ್ರಿ ಡಿಜಿಟಲ್ ಫಾರ್ಮ್ಯಾಟ್ ವೋಟರ್ ಲಿಸ್ಟ್ ಕೊಡಲ್ವಾ? ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್, ವಾಟ್ ಸಾರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ, ಎಲ್ಲಾ ವೋಟರ್ ಲಿಸ್ಟ್ ನಲ್ಲಿ ಒಂದು ಸಾಫ್ಟ್ವೇರ್ ಇದೆ, ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ. 14 ಲಕ್ಷ ಓಟು ಫೇಕ್ ವೋಟ್ಸ್ ಇದಾವೆ, 65 ಲಕ್ಷ ಓಟನ್ನ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆಡ್ ಮಾಡಿದ್ದಾರೆ, 3 ಲಕ್ಷ ಓಟ್ಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ, ಜೀರೋ ಮನಿ ಅಂತ ತೋರಿಸಿದ್ದಾರೆ. ಅದರ ಜೊತೆಗೆ ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತೆ ಇದೆಲ್ಲ ಮಾಡಿದ್ರು ಕೂಡ RJDಗೆ 23% ವೋಟ್ ಶೇರ್ ಬಂದು 25 ಸೀಟ್ ಬಂದಿದೆ, ಬಿಜೆಪಿಗೆ 20% ವೋಟ್ ಶೇರ್ ಬಂದು 101 ಸೀಟ್ ಬಂದಿದೆ, JDUಗೆ 19% ವೋಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. 25 ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ 90% ಇರ್ಬೇಕಂತ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ. ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ 134 ಸೀಟ್ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ, ಅವನಿಗೆ ಕನಿಷ್ಠ ನಿಯರಿಂಗ್ 5.7% 6% ವೋಟ್ ಶೇರ್ ಇತ್ತು. ಈ ಬಾರಿ ಕೇವಲ 27 ಸೀಟ್ ನಲ್ಲಿ ಕಂಟೆಸ್ಟ್ ಮಾಡಿ ಅದೇ 6% ವೋಟ್ ಶೇರ್ ಇದೆ. ಸಾಧ್ಯ ಇದಾವೆ ಇವೆಲ್ಲ? ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಮತಚೋರಿ ಅಂತ ಆರೋಪ ಮಾಡುತ್ತೆ, ಎಲ್ಲರೂ ಅದೇ ಅವ್ರು ಹೇಳ್ಕೊಂಡು ಅಡ್ಡಾಡ್ಬೇಕಲ್ಲ, ಮತ್ತೆ ಅವ್ರು ಮಾಡ್ತಾರೆ ಹೇಳ್ತೀವಿ, ಮಾಡಿಲ್ವಾ? ಈಗ ಮಹಾರಾಷ್ಟ್ರದಲ್ಲಿ 45 ಲಕ್ಷ ವೋಟ್ ಆಡ್ ಮಾಡಿದ್ದಾರೆ, ನೀವ್ ಇಲ್ಲೇ ಇದೀರಿ. ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ, ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡಲ್ಲ. ನೀವು ಚೆಕ್ ಮಾಡಿರಲ್ಲ, ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡಿಬಿಡಮ್ಮ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿ ಯಾವ್ದಾರ ಡೀಟೇಲ್ಸ್ ಕೊಡಿ ನೋಡೋಣ, ಏನ್ ಡೀಟೇಲ್ಸ್ ಸಿಗ್ಬೋದು ಹೇಳ್ರಿ ಆನ್ಲೈನ್. ಯಾಕೆ ಕೊಡಲ್ಲ? ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು? ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನ ಚರ್ಚೆ ಮಾಡಬಾರ್ದು, ಅದನ್ನ ರೂಲ್ ಯಾವ ರೀತಿ ಯಾಕೆ ರೂಲ್ ತಂದ್ರು? ಯಾವುದೇ ರೀತಿಯಾದಂತ ಎಲೆಕ್ಷನ್ ಕಮಿಷನ್ ನ ಸುಪ್ರೀಂ ಕೋರ್ಟ್ ಯಾರಿಂದ ಹೊರಗೆ ಹಾಕಿಟ್ರು? ಕಾರಣ ಏನು? ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರ್ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ, ಕಾರಣ ಏನು? ಇವ್ರು ಬಂದ ಮೇಲೆ 3 ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರ್ತಕ್ಕಂಥ 2 ಕೋಟಿ ಓಟ್ನ 2,25,00,000 ಲಕ್ಷ ಆಗುತ್ತೆ, ಮಹಾರಾಷ್ಟ್ರದಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ, ಉಲ್ಟಾ ಆಗತ್ತೆ ಬಿಹಾರ್ ನಲ್ಲಿ 65 ಲಕ್ಷ ಓಟ್ ಕಮ್ಮಿ ಮಾಡ್ತಾರೆ. ಕಾರಣ ಏನು? ಅಂದ್ರೆ ಇದ್ರಾಗ ನೀವ್ ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ? ಎಲ್ಲಿ ಓಟ್ ಚೋರಿ ಆಗಿದೆ? ಅಸೆಂಬ್ಲಿಯಲ್ಲಿ ಪ್ರಾರಂಭ ಆಯ್ತು, ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ. ಈಗ ಮತ್ತೆ ರಾಜ್ಯದಾಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು, ರಾಜ್ಯದಲ್ಲಿ ಕಾಂಗ್ರೆಸ್ ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು? ಯಾರು ಬಂದ್ರು? ಜ್ಞಾನೇಶ್ವರ್ ಬಾಬಾ ಏನ್ ಬಂದ್ರು, ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಅದಕ್ಕೆ ನಾವು ಪ್ರೂಫ್ ಕೊಡ್ತೇವೆ ಅಲ್ರಿ. ನೀವು ಹೇಳುದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ? ನಿಮಗೆ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ, ನಿಮಗೂ ಅನುಭವ ಇದೆ, ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ. 2024 ಇಸ್ವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ತದೆ. ಎಲ್ಲಿ ಬಿಜೆಪಿ ಸೋಲ್ತದೆ. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ, ಬಿಜೆಪಿ ಗೆಲ್ತದೆ. ಅಂದ್ರೆ ಅರ್ಥ ಏನು? ಅಂದ್ರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ ನಲ್ಲಿ? ಈ ದೇಶದ ಪ್ರಧಾನಮಂತ್ರಿ ಬೇಡ ಅಂತ ಯಾರು ಹೇಳಿದ್ರು? ಬಿಜೆಪಿ ಜನ ಹೇಳಿದ್ರು. ಅದೇ 6 ತಿಂಗಳಿನಾಗೆ ಮತ್ತೆ ಜನ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ? ನಾನು ಕೇಳ್ತಕ್ಕಂಥ ಪ್ರಶ್ನೆ,
ಬಿಹಾರ್ ಅದೇ ಚುನಾವಣೆ. ಅಲ್ರಿ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ನೀವು ಅದನ್ನೇ ಕೇಳ್ತಾರೆ. ಈಗ ಬಿಹಾರದ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಸಚಿವರಿಗೆ ಮತ್ತು ಕಾಂಗ್ರೆಸ್ ಅವರಿಗೆ ನಡಕ ಶುರು ಆಗಿದೆ ಅಂತ ಬೀದರ್ನ ಒಬ್ರು ನಾವ್ ಹಿಂಗೆ ಇದೀವಿ, ಒಂದು ಗಂಟೆ ನೋಡ್ಕೊಂಡು ನೋಡೋದು ನಡಕಲ್ಲ ಪಡಕಲ್ಲ ಏನೇ 28ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಅಲ್ರಿ ಅದೇ ಅವ್ರಿಗೆ ಯಾಕಂದ್ರೆ ವೋಟ್ ಲಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೆ ಬಹಳ ನಂಬಿಕೆ ಇದೆ. ಅಂದ್ರೆ ಜನರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇಲ್ಲ ಈ ಜನರ ಮೇಲೆ ನಂಬಿಕೆ ಅವ್ರ ವೋಟ್ ಶೇರ್ ಅಷ್ಟೇ ಇದೆ ಅಲ್ರಿ. ಈಗ ನೋಡ್ರಿ ಒಂದು ಕಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ ಜಾಸ್ತಿ ಆಗ್ಬೇಕಿಲ್ಲ. 200 ಸೀಟು 220 ಸೀಟ್ ನಲ್ಲಿ 240 ಸೀಟ್ ನಲ್ಲಿ 200 ಸೀಟ್ ಬಂದ್ಮೇಲೆ ಕಳೆದ ಚುನಾವಣೆಗೆ ಈ ಚುನಾವಣೆ ವೋಟ್ ಶೇರ್ ಜಾಸ್ತಿ ಆಗ್ಬೇಕು. ವೋಟ್ ಶೇರ್ ಸೇಮ್ ಇದೆಯಲ್ಲ, ವೋಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ 65 ಲಕ್ಷ ವೋಟ್ ತೆಗೆದು ಬಿಟ್ಟಿದ್ರು ಹೊರಗಡೆ. ಇದು ಕಾಣ್ತಲ್ರಿ, ಮೇಲ್ನೋಟಕ್ಕೆ ಕಾಣ್ತಲ್ರಿ. ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲಾ ರಾಜ್ಯದಲ್ಲಿ ಗೆಲ್ತಾ ಇದ್ದಾರೆ. ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ 5 ದಿನದಲ್ಲಿ ಮತ್ತೆ 3 ಲಕ್ಷ ವೋಟ್ ಜಾಸ್ತಿ ಆಯ್ತದ. ನೋಡಿದಿರ್ತಾನೆ ನೀವು ಟಿವಿಯಲ್ಲಿ, ನೋಡಿದಿರ್ಲು 3 ಲಕ್ಷ ವೋಟ್ ಡಿವೈಡೆಡ್ ಬೈ 224 ಅಂದ್ರೆ ಎಷ್ಟಾಯ್ತಪ್ಪ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ? ಹೆಚ್ಚು ಕಮ್ಮಿ 20,000 ವೋಟ್ ಆಯ್ತು. 20,000 ವೋಟು ರಾತ್ರಿ 5 ದಿನದಲ್ಲಿ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತೆ. 3 ಲಕ್ಷ ವೋಟ್ಗಳು ಜಾಸ್ತಿ ಆಗ್ಬಿಡ್ತಾವ? ನೀವು ಒಪ್ತಿರದ್ನ? ನೀವು ಒಪ್ಪಿದ್ರೆ ನಾವು ಒಪ್ಪಿರೋಣ. ದಾರಿ ಯೂಸ್ ಮಾಡ್ಬೇಕು ಮುಂದೆ ಅಂತ ಅಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲ, ನೀವೇನು ವಿಪಿಎನ್ ಪ್ಯಾಡ್ ಇದೆ ಆ ಸ್ಲಿಪ್ಪೇ ಕೊಟ್ಬಿಡ್ರಿ ಎಲ್ಲರ ಕೈಗೆ. ನೀವು ಬಹಳ ದೊಡ್ಡ ವಿಶ್ವಗುರು, ನಿಮಗೆ ಬಹಳ ಧೈರ್ಯ ಇದ್ರೆ ನೀವು ಪಾರದರ್ಶಕದಿದ್ರೆ ಮಾಡ್ಬಿಡ್ರಲ್ಲ ಅದನ್ನ. ಇಷ್ಟೆಲ್ಲ ಅನುಮಾನ ಹಾಕ್ಬೇಕು. ओवरऑल कह रहे हैं कि बिहार में जंगल राज था, अब सुशासन राज चल रहा है। बिहार में जंगल राज था, अब सुशासन राज चल रहा है। 25 साल से किसका राज चल रहा है? वही तो कह रहे हैं, मैं आपको पूछ रहा हूँ जंगल राज कंप्लीट हो गया मैडम, है। जंगल राज की बात हमने तो नहीं की. 25 साल से किसके राज चल रहा है मैंने आपसे पूछा. तो इन्हीं के राज है, तो इन्हीं के राज में इनकी जनता चल रहा है. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.